ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಎಕ್ಸ್ನ AI ಗ್ರೋತ್ ಬಗ್ಗೆ ನನಗೆ ಭಯ ಆಗ್ತಾ ಇದೆ, ಯಾಕೆಂದರೆ ಅದು ಸತ್ಯ ಹೇಳ್ತಾ ಇದೆ. ಚಾಟ್ GPT, ಮೆಟಾ AI ಅಥವಾ ಭಾರತದಲ್ಲಿ ಬಳಕೆಯಾಗುವ ಇನ್ನಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಂತೆ ಇದು ಫಿಲ್ಟರ್ಗೆ ಒಳಗಾಗಿಲ್ಲ. ಫಿಲ್ಟರ್ ಅಂದರೆ ಏನು ಅಂದರೆ ನಮಗೆ ಬೇಕಾದುದನ್ನು, ಅಂದರೆ ಆಡಳಿತಗಾರರಿಗೆ ಬೇಕಾದುದನ್ನು ಹೇಗೆ ಬೇಕು ಹಾಗೆ ಹೇಳುವುದು. ಹೀಗೆ ಫಿಲ್ಟರ್ ರಹಿತವಾಗಿ ಜನರಿಗೆ ವಿಷಯವನ್ನು ತಿಳಿಸುತ್ತದೆ ಎನ್ನುವುದೇ ಭಯಾನಕ ಸನ್ನಿವೇಶ. ನೀವು ಅಂದ್ಕೊಳ್ತಾ ಇರ್ಬೋದು, ಸತ್ಯ ಹೇಳಿದರೆ ಭಯ ಎಲ್ಲಿಂದ? ಭಯ ಇರುವುದು ಗ್ರಾಕ್ AI ಅಲ್ಲ, ಭಯ ಇರುವುದು ಯಾರು ಇದನ್ನು ಸಾದರಪಡಿಸ್ತಾ ಇದ್ದಾನೋ ಆ ಎಲಾನ್ ಮಸ್ಕ್ನ ಬಗ್ಗೆ. ನಾನೀಗ ಸತ್ಯ ಜನರಿಗೆ ತಿಳಿಸ್ತಾ ಇದ್ದೇನೆ. ಈ ಸತ್ಯ ಅಡಗಿಸಿಡುವ ಫಿಲ್ಟರ್ ಅಳವಡಿಸಬೇಕಿದ್ದರೆ ನಾನು ಹೇಳಿದಂತೆ ಕೇಳಿ, ನಾನು ಕೇಳಿದ್ದನ್ನು ಕೊಡಿ ಅಂತ ಎಲಾನ್ ಮಸ್ಕ್ ಕೂತ್ಬಿಟ್ರೆ ನಮ್ಮ ಆಡಳಿತಗಾರರು ಏನೆಲ್ಲ ಕೊಡಬಹುದು, ಅವನ ಯಾವ ಆದೇಶ ಪಾಲಿಸಬೇಕಾಗಬಹುದು. ಈ ಭಯ ನನಗೆ ಕಾಡ್ತಾ ಇದೆ, ನಿಮಗೂ ಈ ಭಯ ಇರಬೇಕು. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಎಲಾನ್ ಮಸ್ಕ್ ರವರ ಇಂಟರ್ನೆಟ್ ಸೇವೆ ಸ್ಟಾರ್ಲಿಂಕ್ ಭಾರತವನ್ನು ಪ್ರವೇಶಿಸಿದೆ. ಅಂದರೆ ಸ್ಟಾರ್ಲಿಂಕ್ ಭಾರತಕ್ಕೆ ಬಂದಿದೆ ಅಂದರೆ ಇಡೀ ಭಾರತ ಅವರ ಕಂಟ್ರೋಲ್ಗೆ ಹೋಗ್ತಾ ಇದೆ ಎಂಬ ಆತಂಕ. ಈ ಎಲಾನ್ ಮಸ್ಕ್ ರವರ ಟೆಸ್ಲಾ ಕಾರುಗಳು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ರಸ್ತೆಗಳಲ್ಲಿ ಓಡಾಡಲು ಆರಂಭಿಸಲಿವೆ. ಹೌದು, ಇದರಿಂದ ನಮ್ಮ ಟಾಟಾ, ನಮ್ಮ ಮಹೇಂದ್ರ ಕಾರುಗಳಿಗೆ ಪೆಟ್ಟು ಬೀಳಲಿಕ್ಕಿದೆ. ಇದಕ್ಕೆ ಅನುಮತಿ ಸಿಕ್ಕಿದ್ದು ಯಾಕೆ? ಇಷ್ಟು ದಿನ ಇಲ್ಲದ ಅನುಮತಿ ಈಗ ಸಿಕ್ಕಿದ್ದು ಹೇಗೆ? ಕೇವಲ ಗೌತಮ್ ಅದಾನಿಯ ಬಂಧನ ತಪ್ಪಿಸಲು. ಎಲಾನ್ ಮಸ್ಕ್ ಭಾರತದಲ್ಲಿ ಇನ್ನಷ್ಟು ಆವರಿಸಲು ಬಯಸ್ತಾ ಇದ್ದಾರೆ. ಇದು ಮುಚ್ಚಿಡುವ ವಿಷಯ ಏನಲ್ಲ. ಗ್ರಾಕನ್ನು ಇದಕ್ಕಾಗಿ ಎಲಾನ್ ಮಸ್ಕ್ ಬಳಸಿಕೊಳ್ತಾ ಇದ್ದಾರೆ ಎಂಬುದು ಕೂಡ ನನ್ನ ಭಯ. ಇದು ನಿಮ್ಮ ಭಯ ಕೂಡ ಆಗಬೇಕು. ಅವರ ಬ್ಲ್ಯಾಕ್ಮೇಲ್ ತಂತ್ರಕ್ಕೆ ನಾವು ಭಾರತೀಯರು ಏನೇನು ಕಳೆದುಕೊಳ್ಳಲಿಕ್ಕಿದೆಯೋ ಆ ಭಯ ನನ್ನದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗ್ರಾಕ್ ತನ್ನ ಉತ್ತರಗಳ ಮೂಲಕ ಭಾರತೀಯ ಜನತಾ ಪಾರ್ಟಿ, ಅದರ ಪಾಳೆಯ ಮಾಧ್ಯಮಗಳು ಮತ್ತು ಪ್ರಚಾರ ಯಂತ್ರದ ಲಂಕೆಗೆ ಬೆಂಕಿ ಹಚ್ಚಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಗ್ರಾಕ್ ಎಂಬುದು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ರವರ ಮೆದುಳಿನ ಕೊಡುಗೆಯಾಗಿದೆ. ಎಲಾನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಮಾತ್ರವಲ್ಲ, ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ರವರ ಆಪ್ತ ಸ್ನೇಹಿತರೂ ಆಗಿದ್ದಾರೆ. ಈಗ ಅವರು ಗ್ರಾಕ್ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ಗ್ರಾಕ್ ಭಾರತದಲ್ಲಿ ಕಳೆದ 60 ಗಂಟೆಗಳಿಂದ ಜನರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆ. ಈ ಪ್ರಶ್ನೆಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಡಿಗ್ರಿಯ ಬಗ್ಗೆ, ರಾಹುಲ್ ಗಾಂಧಿಯವರ ಕಾರ್ಯಕ್ಷಮತೆಯ ಬಗ್ಗೆ, ಸೋನಿಯಾ ಗಾಂಧಿಯವರ ಬಾರ್ ಡಾನ್ಸರ್ ಎಂಬ ಪ್ರಶ್ನೆಯ ಬಗ್ಗೆ ಸೇರಿದಂತೆ ಹಲವು ವಿಷಯಗಳಿವೆ. ಈ ಎಲ್ಲ ಪ್ರಶ್ನೆಗಳಲ್ಲಿ BJPಯ ಸುಳ್ಳುಗಳು ಸಂಪೂರ್ಣವಾಗಿ ಬಯಲಾಗ್ತಾ ಇವೆ. BJPಯ ಪ್ರಚಾರ ಯಂತ್ರವನ್ನು ಗ್ರಾಕ್ ಒಂದೊಂದಾಗಿ ಧ್ವಂಸ ಮಾಡ್ತಾ ಇದೆ. ವೀಕ್ಷಕರೇ, ಈ ವಿಷಯದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದೆ. ಅದಕ್ಕಿಂತ ಮೊದಲು ನಮ್ಮ ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಮೊದಲ ಬಾರಿ ನೋಡ್ತಾ ಇದ್ದೀರಿ ಅಂದರೆ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಅದನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಬರೆಯಿರಿ. ಇನ್ನು ಮೂಲ ವಿಷಯಕ್ಕೆ ಬರೋದಾದರೆ, ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ಶಿಕ್ಷಣದ ಬಗ್ಗೆ, ಇಬ್ಬರಲ್ಲಿ ಯಾರು ಹೆಚ್ಚು ಶಿಕ್ಷಿತರು ಎಂದು ಕೇಳಿದಾಗ ಗ್ರಾಕ್ ಕೊಟ್ಟ ಉತ್ತರ, ರಾಹುಲ್ ಗಾಂಧಿಯವರು ಹಾರ್ವರ್ಡ್ನಿಂದ ಡಿಗ್ರಿ ಮತ್ತು ಕೇಂಬ್ರಿಡ್ಜ್ನಿಂದ MPhil ಪಡೆದಿದ್ದಾರೆ. ಅವರ ಶೈಕ್ಷಣಿಕ ಸಾಮರ್ಥ್ಯ ಶ್ಲಾಘನೀಯವಾಗಿದೆ. ಆದರೆ ನರೇಂದ್ರ ಮೋದಿಯವರು ದೆಹಲಿಯ ವಿಶ್ವವಿದ್ಯಾನಿಲಯದಿಂದ BA ಹಾಗೆಯೇ ಗುಜರಾತ್ ವಿಶ್ವವಿದ್ಯಾಲಯದಿಂದ MA ಪಡೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹೌದು, ಗ್ರಾಕ್ ಹೇಳ್ತಾ ಇರೋದು ಅವರು MA ಪಡೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಡಿಗ್ರಿಗಳ ಸತ್ಯಾಸತ್ಯತೆಯ ಬಗ್ಗೆಯೂ ಹಲವು ಸಂಶಯಗಳಿವೆ. ಇದು ನಾನು ಹೇಳ್ತಾ ಇರೋದಿಲ್ಲ, ಗ್ರಾಕ್ ಹೇಳ್ತಾ ಇರೋದು. ಇದು BJPಗೆ ಮೊದಲ ಆಘಾತವಾಗಿದೆ. ಗ್ರಾಕ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಇದು ತಟಸ್ಥವಾಗಿ ತನ್ನ ಉತ್ತರಗಳನ್ನು ನೀಡ್ತಾ ಇದೆ. ಗ್ರಾಕ್ ಮುಖದ ಮೇಲೆ ಹೊಡೆದಂತೆ ಹೇಳ್ತಾ ಇದೆ. ಆಲೂಗಡ್ಡೆಯಿಂದ ಚಿಹ್ನೆ ತೆಗೆಯಲಾಗುತ್ತದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂಬ ಪ್ರಶ್ನೆಯನ್ನು ಗ್ರಾಕ್ ಎದುರುಗಡೆ ಇಡಲಾಯಿತು. ಈ ಹೇಳಿಕೆಗೆ ಅದು ಕೊಟ್ಟ ಉತ್ತರ, ಈ ಹೇಳಿಕೆಯ ಮೂಲವು 2017ರ ಗುಜರಾತ್ ಚುನಾವಣಾ ರ್ಯಾಲಿಯಲ್ಲಿ ಅವರು ನೀಡಿದ ಒಂದು ಭಾಷಣದಿಂದ ಬಂದಿದೆ. ಆ ಭಾಷಣದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೆಲವು ಆರ್ಥಿಕ ಯೋಜನೆಗಳು ಮತ್ತು ವಾಗ್ದಾನಗಳನ್ನು ಗೇಲಿ ಮಾಡುವ ಸಲುವಾಗಿ ವ್ಯಂಗ್ಯಾತ್ಮಕವಾಗಿ ಆ ಕಡೆಯಿಂದ ಆಲೂಗಡ್ಡೆ ಹಾಕಿದರೆ ಈ ಕಡೆಯಿಂದ ಚಿನ್ನ ಬರ್ತದೆ ಅಂತ ಹೇಳಿದರು. ಅದನ್ನು ಉದಾಹರಣೆಯಾಗಿ ಬಳಸಿದರು. ಇದು ಮೋದಿಯವರ ವಾಗ್ದಾನಗಳು ಮತ್ತು ಅವಾಸ್ತವಿಕ ಮತ್ತು ಅತಿರಂಜಿತ ಎಂಬುದನ್ನು ತೋರಿಸಲು ಉದ್ದೇಶಿಸಲಾದ ರಾಜಕೀಯ ವ್ಯಂಗ್ಯವಾಗಿತ್ತು ಅಂತ ಗ್ರಾಕ್ ಸ್ಪಷ್ಟಪಡಿಸ್ತಾ ಇದೆ. ವಿರೋಧಿಗಳನ್ನು ಸುಳ್ಳುಗಳಿಂದ ಹಣಿಯುವ ಮತ್ತು ದ್ವೇಷ ಕಾರುವ BJP ಮತ್ತು ಸಂಘ ಪರಿವಾರದ ಕುತಂತ್ರಕ್ಕೆ ಉತ್ತರ ಕೊಡ್ತಾ ಇದೆ ಗ್ರಾಕ್.
ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಪರೇಶ್ ರಾವಲ್ ಸೋನಿಯಾ ಗಾಂಧಿಯನ್ನು ಬಾರ್ ಡಾನ್ಸರ್ ಅಂತ ಹಳಿದಿದ್ದರು. ಬನ್ನಿ ಇದರ ಕ್ರಾಸ್ ಚೆಕ್ ಮಾಡೋಣ. ಗ್ರಾಕ್ ನೀಡುವ ಉತ್ತರದಲ್ಲಿ ಹಾಸ್ಯ ಮತ್ತು ವ್ಯಂಗ್ಯ ಇರುತ್ತದೆ. ಇದುವೇ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಉರಿ ಹೆಚ್ಚಿಸ್ತಾ ಇದೆ. ಸೋನಿಯಾ ಗಾಂಧಿ ಬಾರ್ ಡಾನ್ಸರ್ ಆಗಿದ್ದರೆ ಎಂಬ ಪ್ರಶ್ನೆಗೆ ಗ್ರಾಕ್ ಉತ್ತರಿಸಿದ್ದು, ಸೋನಿಯಾ ಗಾಂಧಿ ಎಂದಿಗೂ ಡಾನ್ಸರ್ ಆಗಿರಲಿಲ್ಲ. ಅವರ ನಿಜವಾದ ಹೆಸರು ಆಂಟೋನಿಯೋ ಮೈನೋ. ಇಟಲಿಯ ಒಂದು ಸಣ್ಣ ಗ್ರಾಮದಲ್ಲಿ ರೆಸ್ಟೋರೆಂಟ್ನಲ್ಲಿ ಬಾರ್ ಅಟೆಂಡೆಂಟ್ ಆಗಿ ಕೆಲಸ ಮಾಡಿದ್ದರು. ಆದರೆ ಡಾನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಪುರಾವೆ ಇಲ್ಲ. ಇದು ಕೇವಲ ಗಾಳಿ ಸುದ್ದಿ ಎಂಬ ಸ್ಪಷ್ಟನೆಯನ್ನು ಕೂಡ ಇದು ನೀಡ್ತಾ ಇದೆ. ಮೋದಿಯವರು ಎಷ್ಟು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ದಾರೆ ಎಂಬ ಪ್ರಶ್ನೆಯನ್ನು ಅದರ ಎದುರುಗಡೆ ಇಟ್ಟರೆ, ಮೋದಿಯವರು 2014ರಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. 2019ರ ಚುನಾವಣೆಯ ಮೊದಲು ಅಮಿತ್ ಶಾ ಜೊತೆಗೂಡಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಮೋದಿಯವರು ಸಂದರ್ಶನಗಳನ್ನು ಮಾತ್ರ ನೀಡುತ್ತಾರೆ, ಆದರೆ ಅವು ಪೂರ್ವ ನಿರ್ಧಾರಿತ ಮತ್ತು ಸ್ಕ್ರಿಪ್ಟೆಡ್ ಆಗಿರುತ್ತವೆ. ಇದು ಬಿಜೆಪಿಯ ಮಾಧ್ಯಮ ತಂತ್ರಕ್ಕೆ ದೊಡ್ಡ ಹೊಡೆತವಾಗಿದೆ. ಅಂದರೆ ಕ್ರಾಕ್ ಹೇಳ್ತಾ ಇದೆ, ಅವರ ಸಂದರ್ಶನಗಳು ಪೂರ್ವ ನಿರ್ಧರಿತ ಮತ್ತು ಸ್ಕ್ರಿಪ್ಟೆಡ್ ಆಗಿರುತ್ತವೆ ಎಂದು. ಭಾರತದ ಅತ್ಯುತ್ತಮ ರೈಲ್ವೆ ಸಚಿವ ಯಾರು ಎಂಬ ಪ್ರಶ್ನೆಗೆ ಗ್ರಾಕ್ ಈಗಿನ ಯಾವ ಸಚಿವರನ್ನು ಹೆಸರಿಸುವುದಿಲ್ಲ. ಅದು ಹೇಳ್ತಾ ಇರೋದು ಲಾಲೂ ಪ್ರಸಾದ್ ಯಾದವ್. ಲಾಲೂ ಪ್ರಸಾದ್ ಯಾದವ್ ರೈಲ್ವೆಗೆ 25,000 ಕೋಟಿ ಲಾಭವನ್ನು ತಂದುಕೊಟ್ಟರು. ಹಾಗೆಯೇ ಗರೀಬ್ ರಥ್ ಅನ್ನು ಪರಿಚಯಿಸಿದರು. ಬಡವರು ಮತ್ತು ಮಧ್ಯಮ ವರ್ಗದವರು AC ಡಬ್ಬಿಯಲ್ಲಿ ಪ್ರಯಾಣಿಸುವಂತೆ ಮಾಡಿದರು ಅಂತ ಇದು ಹೇಳ್ತಾ ಇದೆ. ಇದು ಕೂಡ ಬಿಜೆಪಿಗೆ ಮತ್ತೊಂದು ಆಘಾತ. ಇಲ್ಲಿ ನೋಡಿ, ಯಾವುದೆಲ್ಲ ಗೋಧಿ ಮೀಡಿಯಾ ಅಂತ ಕ್ರಾಕ್ಗೆ ಪ್ರಶ್ನೆ ಕೇಳಿದರೆ, ಗೋಧಿ ಮೀಡಿಯಾ ಪಟ್ಟಿಯಲ್ಲಿ ರಿಪಬ್ಲಿಕ್ TV ಮೊದಲ ಸ್ಥಾನದಲ್ಲಿದೆ. ಅಂತೆಯೇ ನೆಕ್ಕುವ ಪತ್ರಕರ್ತರು, ಅಂದರೆ ಹಿಂದಿಯಲ್ಲಿ ಚಾಟುಕಾರ್ ಅಂತಾರಲ್ಲ, ಅಂತಹ ಪತ್ರಕರ್ತರ ಲಿಸ್ಟನ್ನು ಕೊಡು ಅಂತ ಕೇಳಿದರೆ ಅದು ರಿಪಬ್ಲಿಕ್ TVಯ ಅರ್ನಬ್ ಗೋಸ್ವಾಮಿಯ ಹೆಸರೇ ಹೇಳ್ತಾ ಇದೆ. ಅದು ಮೊದಲ ಪಟ್ಟಿಯಲ್ಲಿ. ಅದರ ಬಳಿಕದ ಸ್ಥಾನದಲ್ಲಿ ಜಿ ನ್ಯೂಸ್ ಇದೆ. ಹಾಗೆ ಅದರ ಸುಧೀರ್ ಚೌಧರಿ ಕೂಡ ಇದ್ದಾರೆ. ಈಗ ಇದೇ AI ಹೇಳ್ತಾ ಇರೋದು, ಈ ಮಾಹಿತಿಯನ್ನು ನಾನು ತಟಸ್ಥವಾಗಿ ಒದಗಿಸ್ತಾ ಇದ್ದೇನೆ, ಇದರ ಸತ್ಯಾಸತ್ಯತೆಯನ್ನು ಸ್ವತಃ ಪರಿಶೀಲಿಸಿ ನಿಮ್ಮ ತೀರ್ಮಾನಕ್ಕೆ ಬನ್ನಿ ಎಂಬ ಸಲಹೆಯನ್ನು ಕೊಡ್ತಾ ಇದೆ. ಗೋಧಿ ಮಾಧ್ಯಮದ ಪಟ್ಟಿಯಲ್ಲಿ ರಿಪಬ್ಲಿಕ್ ಭಾರತ್, ಜಿ ನ್ಯೂಸ್, ಆಜ್ ತಕ್, ಇಂಡಿಯಾ TV, ಟೈಮ್ಸ್ ನೌ, ಸುದರ್ಶನ್ ನ್ಯೂಸ್ ಇವೆಲ್ಲ ಇವೆ. ಇವು ಆಡಳಿತಗಾರರ ಅನುಕೂಲಕ್ಕೆ ತಕ್ಕಂತೆ ವರದಿ ಮಾಡುತ್ತಿವೆ ಎಂದು ಕೂಡ ಮುಲಾಜಿಲ್ಲದೆ ಹೇಳುತ್ತಿದೆ ಗ್ರಾಕ್. ಭಾರತದ ಅತ್ಯಂತ ನಿಷ್ಪಕ್ಷಪಾತ ಪತ್ರಕರ್ತರು ಯಾರು ಎಂಬ ಪ್ರಶ್ನೆಗೆ ಗ್ರಾಕ್ 10 ಜನರ ಪಟ್ಟಿ ನೀಡಿತು. ಅದರ ಮೊದಲ ಹೆಸರು ರವೀಶ್ ಕುಮಾರ್, ಅದರ ನಂತರ ಕರಣ್ ಥಾಪರ್, ಅದರ ನಂತರ ಪುಣ್ಯ ಪ್ರಸೂನ್ ವಾಜಪೇಯಿ ಇದ್ದಾರೆ. ಕನ್ನಡದ ನಿಷ್ಪಕ್ಷಪಾತ ಪತ್ರಕರ್ತರ ಪಟ್ಟಿ ಸಿಗಬಹುದೇ ಎಂದು ಗ್ರಾಕ್ಗೆ ಕೇಳಿದರೆ ಅದು ನೀಡುವ ಮೊದಲ ಹೆಸರು ರವಿ ಬೆಳಗೆರೆ. ಆದರೆ ಅವರು ಈಗಿಲ್ಲ. ಇನ್ನು ಬದುಕಿರುವವರ ಹೆಸರನ್ನು ಕೇಳಿದ್ದಕ್ಕೆ ಅದು ಮೊದಲ ಸ್ಥಾನದಲ್ಲಿ ಅಜಿತ್ ಹನುಮಕ್ಕನವರ ಹೆಸರನ್ನು ಕೊಡ್ತಾ ಇದೆ. 2ನೇ ಸ್ಥಾನದಲ್ಲಿ ವಿಷ್ಣು ಶಂಕರ್, 3ನೇ ಸ್ಥಾನದಲ್ಲಿ ಇಂದುದಾರ್ ಹೊನ್ನಾಪುರ್, ಹಾಗೆ 4ನೇ ಸ್ಥಾನದಲ್ಲಿ ಶಿವಸುಂದರ್ ಇದ್ದಾರೆ. ಕನ್ನಡದಲ್ಲಿ ಈಗಿನ ನಿಷ್ಪಕ್ಷಪಾತ ಪತ್ರಕರ್ತರ ಪಟ್ಟಿ ರಚಿಸುವುದು ಸವಾಲಿನ ಕೆಲಸ ಎಂದು ಕೂಡ ಗ್ರಾಕ್ ಆರಂಭದಲ್ಲಿಯೇ ಹೇಳಿಬಿಡ್ತದೆ. ಗ್ರಾಕ್ ತನ್ನ ಉತ್ತರವನ್ನು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ತಥ್ಯಗಳ ಆಧಾರದ ಮೇಲೆ ನೀಡುತ್ತದೆ. ಗ್ರಾಕ್ ಸುಳ್ಳು ಸುದ್ದಿಗಳನ್ನು ತಳ್ಳಿ ಹಾಕುತ್ತದೆ. ಇದು ಎಲಾನ್ ಮಸ್ಕ್ ರವರ ಸೃಷ್ಟಿಯಾಗಿದ್ದು ಡೊನಾಲ್ಡ್ ಟ್ರಂಪ್ ರವರ ಸ್ನೇಹಿತನಿಂದ ಬಂದಿದೆ ಎಂಬುದನ್ನು ಮರೆಯಬಿಡಿ. ಕೇವಲ 60 ಗಂಟೆಗಳಲ್ಲಿ ಗ್ರಾಕ್ ಬಿಜೆಪಿಯ ಪ್ರಚಾರ ತಂತ್ರವನ್ನು ಧ್ವಂಸ ಮಾಡ್ತಾ ಇದೆ. ಸ್ವತಂತ್ರ ಸಂಗ್ರಾಮದಲ್ಲಿ ಮುಸ್ಲಿಮರು ಮತ್ತು RSSನ ಕೊಡುಗೆ ಏನು ಎಂಬ ಪ್ರಶ್ನೆಗೆ ಗ್ರಾಕ್, ಮುಸ್ಲಿಮರು ಸ್ವತಂತ್ರ ಸಂಗ್ರಾಮದಲ್ಲಿ RSSಗಿಂತ ಉತ್ತಮ ಪಾತ್ರ ವಹಿಸಿದರು. ಮೌಲಾನಾ ಹಜರತ್ ಮೊಹಾನಿ 1991ರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅಶ್ಫಾಕುಲ್ಲಾ ಖಾನ್ ಶಹೀದರಾದರು ಎಂದು ಹೇಳ್ತಾ ಇದೆ. ಗೋಧಿ ಮೀಡಿಯಾ ಮತ್ತು ಅದರ ಪ್ರಚಾರ ತಂತ್ರವನ್ನು ಛಿದ್ರಗೊಳಿಸ್ತಾ ಇದೆ. RSSನವರ ಮಾನ ಕಳೆದು ಬಿಟ್ಟಿದೆ. RSS ಮತ್ತು ಬಿಜೆಪಿ ನಿರಂತರ ಮುಸ್ಲಿಮರ ಮೇಲೆ ದಾಳಿ ನಡೆಸುತ್ತಲೇ ಇರ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಯಾರ ಪಾತ್ರ ಮಹತ್ವದ್ದು, ಮುಸ್ಲಿಮರದ್ದು RSSನವರದ್ದು ಎಂಬ ಪ್ರಶ್ನೆಗೆ ಗ್ರಾಕ್ ದೀರ್ಘ ಉತ್ತರವನ್ನು ಕೊಡ್ತದೆ. ಕೊನೆಯಲ್ಲಿ ತೀರ್ಮಾನ ಎಂಬ ಸಾರಾಂಶ ರೂಪದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಮರು ನೇರವಾಗಿ ತೊಡೆದುಕೊಂಡು ತ್ಯಾಗ ಮತ್ತು ಬಲಿದಾನದ ಮೂಲಕ ಪಾತ್ರ ವಹಿಸಿದ್ದಾರೆ. ಅವರ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿ ದಾಖಲಾಗಿದೆ ಅಂತ ಹೇಳ್ತಾ ಇದೆ. ಅದೇ RSS ವಿಷಯ ಬಂದಾಗ RSS ಸಂಘಟನೆಯಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತದೆ. ಸ್ವತಂತ್ರ ಸಂಗ್ರಾಮದಲ್ಲಿ ಮುಸ್ಲಿಮರು ಮತ್ತು RSSನ ಕೊಡುಗೆ ಏನು ಎಂಬ ಪ್ರಶ್ನೆಗೆ RSS ಮತ್ತು ಮುಸ್ಲಿಮರ ಕೊಡುಗೆ ಪಟ್ಟಿ ಬಿಡುಗಡೆ ಮಾಡ್ತದೆ. ಅದರಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ 27,000ಕ್ಕೂ ಹೆಚ್ಚು ಮುಸ್ಲಿಮರು ಪ್ರಾಣತ್ಯಾಗ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೊಡ್ತದೆ. ಅದೇ RSS ವಿಷಯಕ್ಕೆ ಬಂದರೆ ಸ್ವತಂತ್ರ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸಿಲ್ಲ. ಅಸಹಕಾರ ಚಳವಳಿಯ ನಡೆಯುತ್ತಿರುವಾಗ RSS ಬ್ರಿಟಿಷರೊಂದಿಗೆ ಸೇರಿ ಸಹಕರಿಸ್ತಾ ಇತ್ತು ಅಂತ ಗ್ರಾಕ್ ಆರೋಪ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೀಡಲಾಯಿತು. ಕರ್ನಾಟಕದ ಧರ್ಮ ನಿರಪೇಕ್ಷ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಬಂದ ಉತ್ತರ ಸಿದ್ದರಾಮಯ್ಯ.
ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲಿ ಧರ್ಮವನ್ನು ರಾಜಕೀಯಕ್ಕೆ ಮಿಶ್ರಣ ಮಾಡದೆ ಸಾಮಾಜಿಕ ಸುಧಾರಣೆ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಎಂದು ಗ್ರಾಕ್ ಹೇಳ್ತಾ ಇದೆ. ಅದರ ಬಳಿಕದ ಸ್ಥಾನದಲ್ಲಿ ದೇವರಾಜ ಅರಸು ಹಾಗೂ ರಾಮಕೃಷ್ಣ ಹೆಗಡೆ ಬರ್ತಾ ಇದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, HDK ಯಾರ ಹೆಸರು ಕಾಣೋದಿಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ, ಕರ್ನಾಟಕದಲ್ಲಿ ಉತ್ತಮ ಆಡಳಿತ ನೀಡಿದ ಮುಖ್ಯಮಂತ್ರಿ ಯಾರು ಎಂಬುದಕ್ಕೆ ಗ್ರಾಕ್ ನೀಡುವ ಉತ್ತರ ದೇವರಾಜ ಅರಸು. ಅದರ ಬಳಿಕದ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ, ಹಾಗೆಯೇ SM ಕೃಷ್ಣ ಮತ್ತು 4ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಬರುತ್ತಾರೆ. ಇಲ್ಲಿಯೂ ಯಡಿಯೂರಪ್ಪ, ಬೊಮ್ಮಾಯಿ, HDK ಬರುವುದೇ ಇಲ್ಲ. ಗ್ರಾಕ್ BJPಯ ನೀತಿಗಳನ್ನು, ದ್ವೇಷದ ಪ್ರಚಾರವನ್ನು ಮತ್ತು ಗೋಧಿ ಮಾಧ್ಯಮಗಳನ್ನು ಬಯಲಿಗೆ ಎಳಿತಾ ಇದೆ. ಇದು ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಮೋದಿ ಸರ್ಕಾರಕ್ಕೆ ಇದನ್ನು ಸಹಿಸುವುದು ಕಷ್ಟ ಆಗಬಹುದು. ಆದರೆ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ರವರ ಸಂಬಂಧದಿಂದಾಗಿ ಅವರು ಗ್ರಾಕ್ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗದ ಸ್ಥಿತಿಯಲ್ಲಿ ಈಗ ಸದ್ಯ ಇದ್ದಾರೆ. ಗ್ರಾಕ್ನ ಧೀರ ಉತ್ತರಗಳು BJPಯ ಅಡಿಪಾಯವನ್ನು ಅಲುಗಾಡಿಸ್ತಾ ಇವೆ. ಹೌದು, ಈಗಲೇ ನೀವು ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಯಾಕಂದರೆ ಫಿಲ್ಟರ್ ಅಳವಡಿಸಿದ ಬಳಿಕ ಇದು ಸಿಗಲಾರದು. ಈಗಿನ ಸ್ಥಿತಿಯಲ್ಲಿ BJPಯ ಲಂಕ ಉರಿತಾ ಇದೆ. ಸರಳವಾಗಿ ಹೇಳೋದಿದ್ರೆ ವಾಟ್ ಲಗಾದಿಯಾ ಬಿಡೋ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.